ನನ್ನ ಹೆಸರು ರಜಾ ಬೇಗಂ ಅಂತೇಳಿ. ಇಸ್ಮಾಯಿಲ್ ತಾಯಿ ನಾನು. 8ನೇ ತಾರೀಕು ಬುಧವಾರ ಅವನಿಗೊಂದು ಫೋನ್ ಬರ್ತೈತಿ ಬೆಳಗ್ಗೆ. ಆ ಚೋಟು ಅಂತೇಳಿ ಫೋನ್ ಬರ್ತದಂತೆ. ಅವ್ನು ಬಂದ್ಮೇಲೆ ನಮ್ಮ ಅಣ್ಣರ್ ಕರಿತಿದ್ದಾರೆ, ಬಾರಪ್ಪ ಏನೋ ಮಾತಾಡ್ಬೇಕಂತೇಳಿ ಅಂತ ಹೇಳ್ತಾರಂತೆ. ಅದಕ್ಕೆ ನಮ್ಮ ಹುಡುಗ ಜಿಮ್ ಮಾಡ್ತಿದ್ದೀನಪ್ಪ, ಬರ್ತೀನಿ ನಾನು ಆಮೇಲೆ ಅಂತ ಹೇಳ್ತಾನೆ. ಅದು ಹೇಳಿ 1 ಗಂಟೆ ಆಗಿಲ್ಲ, ಇನ್ನ ಇಬ್ರು ಪೊಲೀಸರು ಬರ್ತಾರೆ. ಬಂದು ಅವನಿಗೆ ಏನೋ ವಿಚಾರಣೆ ಐತಪ್ಪ ಅಂತೇಳಿ ಕರ್ಕೊಂಡು ಹೋಗ್ತಾರ. ಅವನಿಗೆ ಕರ್ಕೊಂಡು ಹೋಗಿದ್ಮೇಲೆ ಅಲ್ಲಿ ಅವ್ನು ಫಸ್ಟ್ ಮೊಬೈಲ್ ಇಸ್ಕೊಂತಾರ. ಫಸ್ಟ್ ಮೊಬೈಲ್ ಇಸ್ಕೊಂಡು ಅವನಿಗೆ ಮೇಲ್ ಕರ್ಕೊಂಡು ಹೋಗ್ತಾರ. ಅವ್ರು ಮೇಲ್ ಅಂದ್ರೆ ಎಲ್ಲಿ ಒಡೆಯೋ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರ. ಅವನಿಗೆ ಕರ್ಕೊಂಡೋಗಿ ಅಲ್ಲಿ ಹೋದ್ಮೇಲೆ ಏನೋ ಹಿಂಗ್ ಮಾಡ್ತೀಯಂತೆ, ಹುಡುಗಿಯರಿಗೆ ಹಂಗ್ ಮಾಡ್ತೀಯಂತೆ, 10-12 ಜನ ಹುಡುಗಿಯರಂತೆ, ಎಲ್ಲರಿಗೂ ಬಟ್ಟೆ ಬಿಚ್ಚಿ ರೇಪ್ ಮಾಡ್ತೀಯಂತೆ, ಹಂಗ್ ಮಾಡ್ತೀಯಂತೆ. ಏನು ಇವ್ರು ಮಾತಾಡ್ತಿರೋ ಮಾತುಗಳು, ಏನ್ ನೀವು ಮಾತಾಡ್ತಿರೋದವ್ರು? 3 ವರ್ಷದಿಂದ ಜಿಮ್ ಓಪನ್ ಮಾಡಿದ್ವಿ ನಾವು, ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಂದ ಸಾಲ ತಗೊಂಬಂದು ಮಾಡಿ ದುಡಿಯಕಂತ ಮಾಡಿದ್ವಿ ನಾವು. ಆ ತರ ನಡೀತಿದ್ರೆ ನಮ್ ಜಿಮ್ನಾಗ ಯಾವಾಗೋ ಬಂದು ಕೇಸ್ಗಳಾಗ್ಬೇಕಿತ್ತಲ್ಲ. ಆ ತರ ಇದ್ರೆ ಯಾರ ಬಂದ್ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ. ಯಾರ ಬಂದು ಈ ತರ ಮಾಡಿದಾರೆ ನಮಗೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಯಾವ್ದು ಇಲ್ಲ ಸರ್. ಇದು 10-12 ಹುಡುಗಿಯರು ಇಲ್ಲ. ಅವ್ರು ಹೇಳ್ತದಾರ ನೋಡ್ರಿ, ಆಕಾಶು, ನಿಖಿಲ್, ಇವನು ರಂಜಿತ್, ಇಂಥವೆಲ್ಲ ಹೆಸರಿಟ್ಕೊಂಡು ಒಂದೊಂದ್ ಹುಡುಗಿಯರ ಹತ್ರ ಒಂದೊಂದ್ ಹೆಸರು ಇಟ್ಕೊಂಡು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕಂತಿದ್ದ ಇವನು ಅಂತೇಳಿ. ಹೆಸರು ಇಲ್ಲ. ಅವನು ಆರೆಂಜ್ ಜಿಮ್ನ ಕೆಲಸ ಮಾಡ್ದಾಗಿಂದ ನನ್ ಮಗ ಇಸ್ಮಾಯಿಲ್ ಅಂತಾನೆ ಹೆಸರಿಟ್ಟಿರೋದು ಅವನಿಗೆ. ಅವ್ನು ಇಲ್ಲಿ ಮಾಡ್ದಾಗನು ಐತಲ್ಲ ಇಸ್ಮಾಯಿಲ್ ಅಂತಾನೆ ಇಟ್ಟಿರೋದದು. ನಾವ್ ಅವನಿಗೆ ಟ್ರೈನರ್ ಆಗಿರೋದಕ್ಕೆ ಜಿಮ್ ಹಾಕೊಟ್ಟಿದೀವಿ ಅಷ್ಟೇ ನಾವು ಅವನಿಗೆ ಮಾಡಕ್ಕೆ. ಅವನದೇನ್ ಸ್ವಂತ ಜಿಮ್ ಅಲ್ಲ ಅದು, ಆಯ್ತಾ? ಆ ತರ ಮಾತಾಡಿ ಏನಿಲ್ಲ. ಒಂದೇ ಹುಡುಗಿ ಹತ್ರ ಅಫೇರ್ ಇರೋದೊಂದು, ಅವಳು ಮಧು ಅಂತೇಳಿ, ಅವಳ ಹತ್ರ ಅಫೇರ್ ಇರೋದದು. ಅವ್ರೆಲ್ಲ ಸೇರಿ ನನ್ನ ಮಗಗೆ ಈ ತರ ಮಾಡಿರೋದು. ಈ ಲವ್ ಜಿಯಾದು ಇಲ್ಲ, ಜಿಮ್ ಜಿಯಾದು ಇಲ್ಲ, ಹನಿ ಟ್ರಾಪ್ ಮಾಡಿರೋದು ನನ್ನ ಮಗಗೆ ದುಡ್ಡಿನ ಸಲುವಾಗಿ. ಜಿಮ್ ನೀವ್ ಯಾವೇ ಫೋಟೋದಾಗ ನೋಡ್ರಿ, ಒಂದೇ ತಿಂಗಳಾಗೆ 3 ಫೋಟೋ ತೆಗ್ದಾರ ಅವ್ರು. ಒಂದೇ ತಿಂಗಳಾಗೆ ಕೈ ಹಿಡ್ಕೊಂಡ್ ತಿರುಗಿಸ್ತಿರೋದು, ಅಲ್ಲಿ ಮಕ್ಕಂಡಿರೋದು, ಅಲ್ಲಿ ಹಿಡ್ಕೊಂಡಿರೋದು ಒಂದೇ ಫೋಟೋ. ಅದ್ರಾಗ ನೋಡ್ರಿ ಕ್ಯಾಮ್ರದ್ದೆಲ್ಲ ಡೇಟ್ ಇಂದ ಇಟ್ಟು ಟೈಮಿಂಗ್ಸ್ ಇಂದೆಲ್ಲ ಬಂದೈತೆ ಅದ್ರೊಳಗೆ. ಅವ್ರು ಮಾಡಿ ಅದನ್ನೆಲ್ಲ ಮಾಡಿ ತಗೊಂಡೋಗಿ ಅವ್ರ ಹತ್ರ ಹೋಗಿ ಮಾಡಿರೋದು ಅದು. ಇಲ್ಲೇ ಐತ್ ನೋಡ್ರಿ ಅವಳ ಫೋಟೋ. ಇದೇ ಹುಡುಗಿ, ಇವಳೇನ್ ಮಧು ಅಂತ ಇದಾಳಲ್ಲ, ಇವಳೇ ನನ್ ಮಗನ್ ಬಾಳ ಹಾಳು ಮಾಡಿರೋದು. ಇದೇ ಹುಡುಗಿ ಮಾಡಿರೋದು ನೋಡ್ರಿ. ಇವಳು ಗಂಡ. ಇದೇ ಹನಿ ಟ್ರಾಪ್ ಮಾಡಾರ ಇವ್ರಿಬ್ರು ಸೇರ್ಕೊಂಡು. ಗಂಡನು SRM ಕಾಲೇಜ್ನಾಗೆ ಲೆಕ್ಚರ್ ಆಗಿದ್ದಾನೆ. ಇವನೇ ಕರ್ಕೊಂಡೋಗಿ ಜಿಮ್ ಹತ್ರ ಬಂದಿನ ಸತಿಗೂ ನಿಂತಿದಾರ ಮೊನ್ನೆ 5 ಲಕ್ಷಕ್ಕೆ. ಅದು ವಿಡಿಯೋ ಐತ್ ನನ್ನ ಹತ್ರ. ಪೇಪರ್ ಅಗ್ರಿಮೆಂಟ್ ಅವ್ನ್ ಮದ್ವಿ ಮಾಡ್ತೀವಂತ ನಾವು ಹುಡುಗಿನ ನೋಡ್ಕೊಂಡ್ ಬಂದಾಗ ಪೇಪರ್ ಅಗ್ರಿಮೆಂಟ್ ಸತಿಗ್ ಸೈನ್ ಮಾಡಿ 4.5 ಲಕ್ಷ ಇಸ್ಕೊಂಡೋಗಿದ್ದಾಳೆ ನನ್ನ ಹತ್ರನೇ. ನಾನು ಅದು ಆಗಿದ್ಮೇಲೆ ನಾನು ಐತಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸ್ಟ್ರೆನ್ಸ್ ಹಾಕ್ಸ್ಕೊಂತೀನಿ ನಾನು. ಇವನೇನು ವಿಶ್ವ ಅಂತ ಇದಾನಲ್ಲ, ಇವ್ ಕೆಲಸದನ ಇದಾನಲ್ಲ, ಈ ವಿಶ್ವ ಅಂತ ಇಟ್ಕೊಂಡಿದ್ವಿ ನಾವು 3 ವರ್ಷದಿಂದ. ಈ ಹುಡುಗನೇ ಎಲ್ಲ ಕ್ಯಾಮ್ರದ್ದೆಲ್ಲ ಅವಳಿಗೆ ಸೀಕ್ರೆಟ್ ಇಂದ ಇದು ಕೊಟ್ಟು ದುಡ್ಡು ಇಸ್ಕೊಂಡು ಇವಂದೈತಲ್ಲ ಡೀಟೇಲ್ಸ್ ತಗಸ್ರಿ, ಫೋನಿನ ಡೀಟೇಲ್ಸ್ ತಗಸ್ರಿ, ಎಷ್ಟು ದುಡ್ಡು ಅವಳಿಗೆ ಹೋಗಿದಾವೆ ಇವಳ ಕಡೆಯಿಂದ ಇವನಿಗೆ ಹೋಗಿರೋದು. ಇವನು ದೊಡ್ಡ ಕುಡುಕ. ಇವನ್ನೆಲ್ಲ ಮಾಡಿರೋದು ಹುಡುಗನೇ, ವಿಶ್ವನ ಹುಡುಗನೇ ಮಾಡಿರೋದು. ಇವನಿಗೆಲ್ಲ ಡೀಟೇಲ್ಸ್ ಗೊತ್ತೈತಿ ನಮ್ಮ ಜಿಮ್ಮಿಂದು. ಇವನಿಗೆ ಕರೆ ಕಳಿಸ್ಲಿ, ಇವನಿಗೆ ಪೊಲೀಸರು ಕರೆ ಕಳಿಸ್ಲಿ, ಏನಿದ್ರು ಕ್ರಮ ತಗೊಳ್ರಿ. ನನ್ನ ಮಗ ಹಂಗೆಲ್ಲ ಕೆಡಿಸಿ ಹಾಳು ಮಾಡೋದು ಇದು ನೋಡ್ರಿ. ಇದು ಅವಳು ಇದ್ರಿಂದ ಅವಳು ಅವನ ಜೊತೆಗಿರೋದು. ಈಗಾಗ್ಲೇ 2-3 ವರ್ಷದಿಂದ ಅವಳ ಜೊತೆಗಿರೋದು, ಅವನ ಜೊತೆಗೆ ಇವಳು. ಇದು ಯಾರೋ ಹೇಳಿ ಮಾಡ್ಸಿರೋದು ಇದು ನಮ್ ಜಿಮ್ನಾಗೆ. ಯಾರಿಗೋ ಬಿಟ್ಟಿದ್ವಿ ನಾವು ಜಿಮ್ ಸರ್ಚ್ ಮಾಡಕಂತ ಹೇಳ್ತದಾರಲ್ಲ, ಯಾರಿಗೋ ಹೇಳಿ ಮಾಡ್ಸಿರೋದು ಇದನ್ನ ಈಗ ಈ ಮಾತು ಹೇಳ್ತದಾರ ಅವರು. ಈಗ ಮಾತು ಹೇಳ್ತದಾರ ಅವರು. 4-5 ಜನ, 11 ಜನ ಹುಡುಗಿಯರು, 12 ಜನ ಹುಡುಗಿಯರು ಅಂತ ಹೇಳ್ತದಾರೆ. 12 ಜನ ಹುಡುಗಿಯ ಜೊತೆಗೆ ಅವನಿಗೆ ಮಾಡಿದ್ರೆ ಯಾರಾಗ್ಲಿ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ ನನ್ನ ಮಗನ್ ಬಗ್ಗೆ. ಯಾರು ಬಂದು ಕಂಪ್ಲೇಂಟ್ ಕೊಟ್ರು? ನಾಳೆಗೆ 8 ದಿನ ಆತ್ ನೋಡ್ರಿ ಅವ್ನು ಸ್ಟೇಷನ್ಗೆ ಹೋಗಿ. ಸ್ಟೇಷನ್ನಾಗೆ ಅವ್ನ ಮೊಬೈಲು, ಅವ್ನ ಪೆನ್ಡ್ರೈವ್, ಅವ್ನ DVR ತಗೊಂಡೋಗಿರೋದು, ಕಂಪ್ಯೂಟರ್ದು ಅಲ್ಲೇ ಐತಿ ಸ್ಟೇಷನ್ನಾಗ. ಇನ್ನ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದ್ರಾಗ ಯಾವ ಸಾಕ್ಷಿಗಳು ನಾಶ ಮಾಡಿದಾರ ನಮಗ್ ಗೊತ್ತಿಲ್ಲ. ಅಲ್ಲಿ ಎಲ್ಲ ಇದ್ದಿದ್ದು, ಅವ್ನ ಜೊತೆಗೆ ಇದ್ದಿದ್ದು, ಹೋಟ್ಲಾಗ ಹೋಗಿ ಕುಡ್ದಿದ್ದು ಎಲ್ಲ ಅವಳೇ ಅವತ್ ಮಾಡಿಸಿ ಕ್ಯಾಮ್ರದಾಗ. ಯಾಕಂದ್ರೆ ಇವ್ನು ವಿಶ್ವ ಆಯ್ತಲ್ಲ, ಕ್ಯಾಮ್ರದ್ದು ಕೋಡು ಅವಳಿಗೆ ಕೊಟ್ಟಿದ್ದಂತದನ್ನ. ಅದ್ರೊಳಗೆ ಎಲ್ಲ ಬರೋ ಚಿತ್ರದಾಗೆ ತಕೊಂಡು ವಿಡಿಯೋ ಇದು ತಕೊಂಡು ವಾಯ್ಸ್ ಮೆಸೇಜ್ ಇದಾವೆ ನನ್ನ ಹತ್ರ. ಅವಳು ವಾಯ್ಸ್ ಮೆಸೇಜ್ ಮಾಡಿದಾಳ ಅವ್ನ ಹೆಂಡತಿಗೆಲ್ಲ ಫೋನ್ ಮಾಡಿ. ಈಗ ಅವ್ನ ಹೆಂಡತಿ ಇದನ್ನೆಲ್ಲ ಗೊತ್ತಾಗಿ ಅವ್ನ ಹೆಂಡತಿ ಹೋದ್ಲು 4 ತಿಂಗಳು ಪ್ರೆಗ್ನೆಂಟ್ ಆ ಹುಡುಗಿ. ಅವ್ರ ಅಮ್ಮರ ಮನೆಗೆ ಹೋದ್ಲು. ಇವ್ನು ನೋಡಿದ್ರೆ ಎಲ್ಲ ಓಡೋಗ್ ಬಿಟ್ಟಿದಾನ. ಈ ಟಿವಿಗಳಾಗೆ ಮೊಬೈಲ್ನಾಗ ಬರೋದ್ ನೋಡಿನೇ ಓಡೋಗಿದಾನ. ಏನನ್ನದು, ಒಂದ್ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ, ಮಕ್ಳು ಮಾತಾಡಿದ್ಮೇಲೆ ಏನಂತೇಳಿ ಕರೆಕ್ಟ್ ಆಗಿ ತಿಳಿಸ್ಬೇಕು. ಯಾಕಂದ್ರೆ ನಾವು ಎಲ್ಲ ಒಂದೇ. ಅದು ಇಲ್ಲಿ ಜಾತಿ ಭೇದ ಬರೋದಿಲ್ಲ. ಕೇಳ್ಬೇಕಿತ್ತು, ಸ್ಟೇಷನ್ ಕರೆ ಕಳ್ಸಿ ಪೊಲೀಸರಿಗೆ ಹೇಳಿ ಕೇಳ್ಬೇಕಿತ್ತು. ಸತ್ಯತೆ ನಮಗ್ ತಿಳಿಸ್ಬೇಕಾಗಿತ್ತು. ನಾವೀಗ ತಂದೆ ತಾಯಿ ದುಡ್ಡು ಹಾಕ್ತಾರ, ನಾವ್ ಹೋಗ್ಬೇಕು ಹೇಳ್ರಿ? ಹಿಂಗ ಜಿಮ್ಮಿಂದೆಲ್ಲ ಹಾಳು ಮಾಡಿ ಹೊಡೆದು ಅವ್ನ ಹೆಸರು ಕೆಡಿಸಿ
ಆ ನಾಳೆ ನಮ್ ಜಿಮ್ಗಳಿಗೆ ಯಾರು ಬರ್ತಾರೆ ಇಂತ ಮಾತ್ರ 10-12 ಹುಡುಗಿ ಅಂದ್ರೆ ಏನ್ ಐತಾ ಇಲ್ಲ ಸರ್ ಇದು, ಏನ್ ಐತಾ ಇಲ್ಲ. ನಮ್ ಮಗನ್ ಜೀವನ ಉರ್ಲಾಕಂದ್ ಸಾಯಕ್ ಹೋಗಿದ್ದಾನೆ ಮೊನ್ನೆ, ಅವನು ಸುಸೈಡ್ ಮಾಡ್ಕೊಳಕ್ ಹೋಗಿದ್ದಾನೆ ಅವನು ಫ್ರೆಂಡ್ ರೂಮ್ನಾಗೆ. ಇದನ್ನೆಲ್ಲಾ ನೋಡಿ ಇವಳು ಒಂದೇ ಹುಡುಗಿ ಸರ್, ಅವ್ನ ಜೀವನದಾಗ ಇರತ್ ಇದು ಒಂದೇ ಹುಡುಗಿ. ಇವನ್ ಕಡೆಯಿಂದ ಮೊದ್ಲಿನ ಮದ್ವೆನೂ ಹಾಳಾಗೋತು. ಇವಳು ಮೊದ್ಲೇನ ಒಂದ್ ಹುಡುಗಿ ಮಾಡ್ಕೊಂಡಾಕಿ 3 ತಿಂಗಳಿಗೆ ಓಡೋದ್ಲು. ಮೊದ್ಲೇ ಒಂದ್ ಮದ್ವೆ ಆಗಿತ್ತು ನನ್ ಮಗಾಗಿ, 3 ತಿಂಗಳಿಗೆ ಓಡೋದ್ಲು ಇವಳು ಕಡೆಯಿಂದ. ಅದಾಗಿದ್ಮೇಲೆ ಜಾಸ್ತಿನೇ ಹಚ್ಕೊಂಡು ಈಗ ಮತ್ತೆ ನಾನು ಮದ್ವಿ ಮಾಡ್ಕೊಂಡ್ ಬಂದ್ಮೇಲೆ ಈ ತರ ಕೈ ಬಿಚ್ಚ. ಆ ಮದ್ವಿ ಮಾಡೋ ಸಲುವಾಗಿನೇ ನಾನು 4.5 ಲಕ್ಷ ಕೊಟ್ಟಿನಿ ಸರ್ ಇವಳಿಗೆ. ಬಾಂಡ್ ಪೇಪರ್ ಸೈನ್ ಮಾಡಿ, ಒರಿಜಿನಲ್ ಪೇಪರ್ ಸೈನ್ ಮಾಡಿ ಕೊಟ್ಟಿದ್ದಾಳೆ ನನಗಳು. ಇದೇ SS ಆಸ್ಪತ್ರೆಯಿಂದ ಹೋಗಿದ್ದೀನಿ ನಾನು ದುಡ್ಡು ತಗೊಂಡು. 15 ಲಕ್ಷ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಕ್ಕೆ 15 ಲಕ್ಷ ಕೊಡಪ್ಪ, ನಾನು ಇಸ್ಮಾಯಿಲ್ ನೀ ಬಿಟ್ಟು ಬಿಡ್ತೀನಿ ಅಂತೇಳಿ. ಅವ್ನ್ ಬಂದ್ ನನ್ನ ಹತ್ರ 10 ಮಾಡಿ ಹೇಳ್ದಾಗ ಅದಿಷ್ಟೇ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ತಗೊಂಡೋಗಿ ಅವಳ ಹತ್ರ, ಹ್ಞೂ ಆಂಟಿ ನಾನ್ ಮಾಡ್ತೀನಿ, ನಾನು ಇಸ್ಕಂದೀನಿ, ಈಗ ನಿಮ್ ಸವಾಸಕ್ ಬರಲ್ಲ ಅಂದಳು. ಮತ್ತೆ ಬೆನ್ನತ್ತಿ ಬಿಟ್ಟಿದ್ದಾಳೆ ಅವನಿಗೆ. ಬೆನ್ನತ್ತಿ ಇದು ಮಾಡೋವರ್ಗು ಇದಾಳು ನೋಡ್ರಿ ಅವಳು. ಇದು ಮಾಡಿ ಎಲ್ಲ ಮಾಡಿ ಹೋಗಿರೋದು ಅವಳು. ಎಲ್ಲಿ ಹೋಗಿದಾಳ ಅಂತ ಗೊತ್ತಿಲ್ಲ ಈಗವರ್ಗು. ಅವ್ರ ಅಲ್ಲೇ ಅದಾರ, ಆಕಿ ಗಂಡ ಅಲ್ಲೇ ಬಂದ್ ನಮ್ಮನೆ ಪಕ್ಕಕ್ಕೆ ಕಾರ್ ಬಿಡೋದು ಲೆಕ್ಚರ್. ಆಕಿ ಗಂಡ ಲೆಕ್ಚರ್, ಅವ್ರದ್ದು ಒಂದೇ. ನೀವು ವಿಡಿಯೋಗಳದ್ದು ವಾಯ್ಸ್ ಮೆಸೇಜ್ ಕೇಳಿದ್ರೆ ಗೊತ್ತಾಗತ್ ನಿಮಗೆ. ಆ 4-5 ಜನದ ಜೊತೆ ಕುಡಿಯಕ್ ಬಿಟ್ಟು ಹೊರ ನಿಂದಿರ್ತಾನಂತೆ ಅವನು ಕಾರ್ನಾಗ ಕರ್ಕೊಂಡು ಹೋಗೋವರ್ಗು ಹೆಂಡತಿಗೆ. ಹನಿ ಟ್ರಾಪ್ ಅದು, ಹನಿ ಟ್ರಾಪ್. ಲವ್ ಜಿಹಾದ್ ಜಿಮ್ ಜಿಹಾದ್ ಅಲ್ಲ ಅದು, ಹನಿ ಟ್ರಾಪ್. ಇದು ನನ್ ಮಗನ ಹತ್ರ ದುಡ್ಡು ತಗೊಂಡಿರೋದು ಹನಿ ಟ್ರಾಪ್. ಮತ್ತೆ ಮೊನ್ನೆ ನಾವು ಕೆಳಗಡೆಗೆ ಡ್ಯಾನ್ಸ್ ಕ್ಲಾಸ್ ಮಾಡಿದೀವಿ ಸರ್. ಹೊಸ 2 ದಿನ ಸರ್ ಅದು ಡ್ಯಾನ್ಸ್ ಕ್ಲಾಸ್ ರೆಡಿ ಮಾಡಿ. ಯಾವ ಮಕ್ಕಳು ಸತಿ ಬಂದಿಲ್ಲ ಸರ್, ಅದು ಬೀಗ ಬಿದ್ದತಿ. ಈಗ 6 ಲಕ್ಷ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಮಾಡಿದೀವಿ ನಾವು ಡ್ಯಾನ್ಸ್ ಕ್ಲಾಸ್. ಒಬ್ರು ಬಂದಿಲ್ಲ. ಆಗ್ಲೇ 2 ದಿನಕ್ಕೆ ಮತ್ತೆ ಬಂದಾಳ. ಅದು ವಿಡಿಯೋ ಐತೆ ನಮ್ ಹತ್ರ. ಜಿಮ್ ಹತ್ರ ಯಾರಿಗೋ ಕರ್ಕೊಂಬಂದು ನನ್ ಮಗನ್ ಕೆಳಗಡೆ ಕರೆ ಕಳಿಸಿ ನನಗೆ 5 ಲಕ್ಷ ಕೊಡು, ನಾನು ಇವ್ರು ಯಾರಿಗೋ ಕರ್ಕೊಂಬಂದಿದ್ದೀನಿ, ಪೊಲೀಸ್ರಿಗೆ ಹೇಳ್ತೀನಿ ನಾನು, ನೀನ್ ವಿಡಿಯೋ ಬಿಡ್ತೀನಿ, ನಾನು ಮಕ್ಕಂದಿರೋದು ಕೇಳ್ತೀನಿ, ನಾನು ಕುಡ್ದಿದ್ದೀನಿ, ನಾನು ಕುಡ್ದು ನಾನು ಮಕ್ಕಂಡಿದ್ದೀನಿ ಅಂತಳಕಿ ರೆಕಾರ್ಡಿಂಗ್ನಾಗೆ. ಇದು ರೆಕಾರ್ಡಿಂಗು ನಾವು ಮಾಡ್ಕೊಂಡಿದ್ದು ಮನೆಗೆ. ಅವನಿಗೆ ಫೋನ್ ಬಂದಾಗ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ ಇದಾವೆ ಎವಿಡೆನ್ಸ್ಗಳಂತ ಗೊತ್ತಿಲ್ಲ ಇನ್ನ. ಈ ತರ ಆಗಿರೋದದು. ಇದಕ್ಕೊಂದು ಬಣ್ಣ ಹಚ್ಚಿ ಸುಣ್ಣ ಹಚ್ಚಿ 10-12 ಹುಡುಗಿಯರಿಗೆ ಅವ್ನು ಹಾಳು ಮಾಡ್ದ, ಎಲ್ಲ ಮಾಡ್ದ ಅಂತ ಜನಗಳು ಹೇಳ್ತಿರೋದು. ಅವ್ನ್ ನಿಂತ್ಕೊಂಡು ಮೈಕ್ ಮುಂದೆ ಅಷ್ಟು ಚೆನ್ನಾಗಿ ಹೇಳ್ತಾರೆ, ಹಿಂಗ್ ಮಾಡ್ತಿದ್ದ ಹಿಂಗ್ ಮಾಡ್ತಿದ್ದ. ಅವ್ನು ಎಷ್ಟು ವರ್ಷದಿಂದ ಸರ್ ಜಿಮ್ ಮಾಡ್ತಿರೋದು, ಸಣ್ಣ ಕಾಲೇಜ್ ಬಿಟ್ಟಾಗಿಂದ ಅವ್ನು ಜಿಮ್ಮೆ ಮಾಡ್ತಿರೋದು. ಅವ್ನು ನನ್ ಮಗ ತಪ್ಪು ಮಾಡಿದಾನೆ, ನಾನ್ ತಪ್ಪು ಮಾಡಿಲ್ಲ ಅಂತ ಯಾ ತಾಯಿಗೂ ಈ ಪರಿಸ್ಥಿತಿ ಬರೋದ್ ಬೇಡ. ತನ್ ಮಗ ಮಾಡ್ಕೊಂಡಿದ್ ಹುಡುಗಿ ಬಗ್ಗೆ ತನ್ ತಾಯಿ ಬಂದು ಕುತ್ಕೊಂಡ್ ಮಾತಾಡ್ಬೇಕು ಪ್ರೆಸ್ ಮೀಟ್ನಾಗ ಅಂದ್ರೆ ಮಾಮೂಲಿ ಮಾತಲ್ಲ ಅದು. ನನ್ ಹೊಟ್ಟೆಗೆ ಅಷ್ಟು ಬೆಂಕಿ ಬಿದ್ದತಿ. ಯಾಕಂದ್ರೆ ನಮ್ಮ ಬಿಸ್ನೆಸ್ಗೆ ಕಲ್ ಬಿದ್ದತಿ. ನಾವ್ ಸಾಲ ಗೀಲ ಮಾಡಿರೋದು ನಾವ್ ಏನ್ ಮಾಡ್ಬೇಕು ಸರ್? ನಾವು ಇವ್ರಿಗೆ ಕೆಲ್ಸ ಮಾಡ್ಕುಂತಾಳಲ್ಲ ಅವಳು, ಅವ್ರೆಲ್ಲ ಹೇಳಿದ್ರಲ್ಲ ಬಂದು ಎಲ್ಲ ಹೊಡೆದಾರ ಸರ್. ಅದು ಜಿಮ್ ಹತ್ರ ಎಲ್ಲ ಹೊಡೆದಿದ್ದಾರೆ, ಎಲ್ಲ ಹೊಡೆದು 10-12 ಹುಡುಗಿಯರಿಗೆ ರೇಪ್ ಮಾಡ್ತಾನೆ. ಅದು ಏನ್ ಸರ್ ಇವು ಮಾತುಗಳು? ಹಾರ್ಟ್ ಪೇಷಂಟ್ ನಾನು, ನನ್ ಗಂಡ ನೋಡಿದ್ರೆ BP ಶುಗರ್, ನಾನು BP ಶುಗರ್ ಎಲ್ಲ ಚೆಕ್ ಮಾಡಿಸ್ಲಿ. ಅದು ಆಗಿದ್ಮೇಲೆ ಇದು ಹಾಕ್ಸ್ಕೊಂಡ್ ಬಂದಿರೋದು ಡೇಟ್ ನೋಡ್ರಿ ನೀವು. ನಾರಾಯಣ ಉದಾಲದಾಗ ಹಾಕ್ಸ್ಕೊಂಡ್ ಬಂದಿರೋ ಡೇಟ್ ನಾನು ಹೋಗಿ 2. ನಾವ್ ಯಾವ ಮಾತು ಸುಳ್ಳು ಹೇಳ್ತಿಲ್ಲ ಸರ್. ಇದು ಯಾವ ಮಾತು ಸುಳ್ಳು ಹೇಳ್ತಿಲ್ಲ. ನಮಗೆ ಹೆಂಗಾಗಿರ್ಬೇಕು, ಶುಕ್ರವಾರ ದಿನ ಇವ್ರು ಪ್ರತಿಭಟನೆ ಮಾಡಿ ಮೊಬೈಲು TV ಎಲ್ಲ ಬಂದ್ಬಿಡ್ತಲ್ಲ ಸರ್. ನಮಗಿನ್ನ ಮಗಳು ಮದುವೆ ಮಾಡಾರದಾರೆ. ಮಗ ಇಂತ ರೇಪಿಸ್ಟ್ ಅಂತಂದ್ರೆ ನಮಗ್ ಯಾರು ಹೆಣ್ಣು ಕೊಡ್ತಾರೆ? ನಮ್ಮ ಮಗಿಗೆ ಯಾರು ಗಂಡು ಕೊಡ್ತಾರೆ ಹೇಳ್ರಿ? ನಾವ್ ಮನೆ ಮಂದಿ ಎಲ್ಲ ವಿಷ ಕುಡ್ದು ಸಾಯ ಅಂತ ಘಟನೆ ಸಾರ್ ಇದು ಆಗಿರೋದು ನಮ್ ಜೀವನದಾಗೆ. ಇದು ಹೊರಗಡೆಗೆ ಹಾಕಿದ್ರೆ ಪೊಲೀಸ್ ಹತ್ರ ಆಗಿದ್ರೆ ಅದು ನಾನು ಹೇಳ್ತೀನಲ್ಲ, ನನ್ ಮಗ ತಪ್ಪು ಮಾಡಿದ್ರೆ ಹುಡುಗಿಯರು ಬಂದು 10-12 ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಡ್ಬೇಕು. ಅವ್ರ ಹತ್ರ ಏನೈತಿ ಇದು ತಗೊಂಡ್ಬಂದು ಎವಿಡೆನ್ಸ್ ತೋರಿಸ್ಬೇಕು ಪೊಲೀಸರಿಗೆ. ತೋರಿಸಿ ಕಂಪ್ಲೇಂಟ್ ಕೊಡ್ಲಿ, ಅವನಿಗೆ ಶಿಕ್ಷೆ ಆಗ್ಲಿ. ಉಪ್ಪು ತಿಂದಾನೆ ತಾನೇ ನೀರ್ ಕುಡಿಯೋದು. ಇದ್ದಿದ್ದೆ ಈ ಒಂದ್ ಹುಡುಗಿ. ಈ ಹುಡುಗಿ ತನ್ನಿಚ್ಛೆಯಿಂದ 2-3 ವರ್ಷದಿಂದ ಅವ್ನಿಗೆ ಯೂಸ್ ಮಾಡ್ಕೊಂಡು ಅವನ ಹತ್ರ ದುಡ್ಡು ತಗೊಂಡು, ಅವನು ಜಿಮ್ಮಿನ ಓನರ್ ಅಂತ ಎಷ್ಟು ದುಡ್ಡು ತಿಂದ ಅಂತ ಗೊತ್ತಿಲ್ಲ. ಒಂದಂತೂ ಗೊತ್ತು, ಅಲ್ಲಿ ಬಂದ್ 5 ಲಕ್ಷ ಕೇಳಿದಾಗ ಒಂದ್ ಗೊತ್ತು, 4 ಲಕ್ಷ ನನ್ನ ಕೈಯಿಂದಾನೆ ನಾನು ಕೊಟ್ಟಿದ್ದೀನಿ ಸರ್ ಅವಳಿಗೆ. ಅದು ಎಲ್ಲಿ SS ಹಾಸ್ಪಿಟ್ಲಿಂದ ಹೋಗಿ ಕೊಟ್ಟಿ ಸೈನ್ ಮಾಡ್ಸಿದೀನಿ ಅಗ್ರಿಮೆಂಟ್ ಪೇಪರಿಗೆ. ನಾನು ಮತ್ತೆ ಹಂಗೆ ಕೊಟ್ಟಿಲ್ಲ ನಾನು. ನೀನ್ ಮಾಡಮ್ಮನ ಅದು ಮಾಡಿದ್ಮೇಲೆನೆ ನಾನ್ ಮದ್ವೆ ಮಾಡ್ಕೊಂಡ್ ಬಂದಿದ್ದು ಹುಡುಗಿನ. ಆ ಹುಡುಗಿ ಮದ್ವೆ ಆಗಿ ಬಂದ್ಮೇಲೆ ಪಾಪ ಈ ಗತಿ ಮಾಡ್ಕೊಂಡು ಆ ಹುಡುಗಿನೂ ಹೋಗ್ಬಿಡ್ತು. ಮೊನ್ನೆ ಜಗಳ ಮಾಡ್ಕೊಂಡ್ ಅವನ ಹತ್ರ ಅವ್ನ ಅಕ್ಕಿ ಹೋಗ್ಬಿಟ್ಲಲ್ಲ ಅಂತೇಳಿ ಅವನು ಅಡ್ರೆಸ್ಸೇ ಇಲ್ಲ ಸರ್. ಅವನು ಹಂಗ್ ಓಡೋಗ್ಬಿಟ್ಟಿದಾನ ಅವನು. ಈಗ ನಾವೇನ್ ಮಾಡ್ಬೇಕು ಸರ್? ನಾವು ಯಾರ ಹತ್ರ ಹೋಗಿ ಕೇಳ್ಬೇಕಿದ್ದು? ಈಗ ನಾಳೆ ನಮ್ಮ ಮನೆ ಒಳಗೆ ಏನೇ ಘಟನೆಗಳು ನಡೆದ್ರು ಅವ್ರು ನಿಂತ್ಕೊಂಡ್ ಹೇಳಿದ್ರಲ್ಲ 10-12 ಹುಡುಗಿ ಹಿಂಗ್ ಮಾಡ್ತಾನೆ. 3 ವರ್ಷದಿಂದ ಜಿಮ್ ಮಾಡ್ತಾನೆ ಸರ್, ಒಂದು ಕಪ್ಪು ಚುಕ್ಕೆ ಇಲ್ಲ ನಮ್ ಜಿಮ್ ಮೇಲೆ. ಇದು ಪ್ರೀ ಪ್ಲಾನ್ ಮಾಡಿ ಇವ್ನು ದುಡ್ಡು ಕೊಡ್ಲಿಕ್ಕೆ ಮಾಡಿರ ಸರ್. 1 ತಿಂಗಳಿಂದ ಅವ್ರು ಬಂದು ಎಲ್ಲ ನೀವು ನೋಡ್ರಿ ವಿಡಿಯೋದಾಗ ನೋಡ್ರಿ, ಯಾವೇ ವಿಡಿಯೋ ಅವ್ರು ಲೀಕ್ ಮಾಡ್ತೀವಿ 10-12 ವಿಡಿಯೋ ಇಂತ ಎಲ್ಲದ್ರಾಗೂ ಇರೋದೇ ಮಧು ಸಾರ್. ಅದು
ಎಲ್ಲದಾಗೂ ಇರೋದೇ ಮಧು ಇರೋದು, ಯಾವ ಹುಡುಗಿಯರು ಇಲ್ಲ. ಅವ್ರು ಲೀಕ್ ಮಾಡ್ಲಿ ಅದ್ರ ಡೇಟ್ಗಳು ನೋಡ್ರಿ, ಒಂದೇ ತಿಂಗಳಾಗ ಅಷ್ಟು ಫೋಟೋಗಳು ತೆಗ್ದಾರ ಸರ್ ಅವರು. ಕ್ಯಾಮ್ರಾದ ಇದ್ರಾಗೆ ಬರ್ತೈತದು. ಅವ್ರು ಬೇಕಂತ ಅದ್ರ ನಂಬರ್ ವಿಶ್ವನ ಹತ್ರ ಇಸ್ಕೊಂಡು ಮಾಡಿ ತೆಗೆದು ಕ್ಲಿಪ್ಗಳಿಂಗ್ ಬಿಟ್ಟಿದ್ದಾರೆ. ನಮ್ ಹುಡುಗ ಒಟ್ಟೆ ಇರಬಾರ್ದು, ಅವ್ನು ಸಾಯ್ಬೇಕು ಅನ್ನೋ ಲೆವೆಲಿಗೆ ತಂದಾರೆ. ಅವ್ನ್ ಹೋಗೋದಿರ್ಲಿ, ನಾವು ಎಲ್ಲ ಸಾಯ್ಬೇಕು ಈಗ ಆಗತಿ ಬಂದೈತಿ. ಅದು ನಮ್ ಜಿಮ್ ಹತ್ರ ಹೋಗಿ ಗಲಾಟೆ ಮಾಡ್ಬಿಟ್ರಲ್ಲ ಸರ್. ಇವ್ರಿಗೆ ಯಾರು ಹಕ್ ಕೊಟ್ಟಿದ್ರು ಸರ್ ಅಲ್ಲಿ ಜಿಮ್ ಹತ್ರ ಹೋಗಿ ಗಲಾಟೆ ಮಾಡಕ್ಕೆ? ನಮಗ್ ಹೇಳ್ಬೇಕಿತ್ತು, ಅರೆಸ್ಟ್ ಮಾಡಿಸಿ 12 ಹುಡುಗಿಯರಿಗೆ ಕರ್ಕೊಂಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಸಿ ಅವ್ರ ಎವಿಡೆನ್ಸ್ ತೋರಿಸಿ. ಈಗ ನಮ್ ಎವಿಡೆನ್ಸ್ ತೋರ್ಸಿಲ್ಲ ಸರ್. ಮೊನ್ನೆ ನನ್ನ ಮಗನ ಮಕ್ಕಕ್ಕೆ ಹಾಕಿ ಇಸ್ಮಾಯಿಲ್ ರೇಪಿಸ್ಟ್ ಅಂತ ಹಾಕಿದಾರಲ್ಲ ಸರ್ ಇವರು. 10-12 ಹುಡುಗಿ ಅಂತ ಹೇಳ್ತಾರೆ, ಎಲ್ಲಾ ದೊಡ್ಡ ದೊಡ್ಡ ಮಂತನದ ಹುಡುಗಿಯರು ಅಂತ ಅಂತದಾರಲ್ಲ ಸರ್. ಯಾರು ಒಬ್ರು ಸತಿಗೂ ಅವ್ನಂಗ್ ಮಾಡ್ದ ಒಬ್ರು ಕಡೆಯಿಂದ ಅನ್ನೋದ್ರು ಒಂದ್ ಕಂಪ್ಲೇಂಟ್ ಬಂದೈತ ಸರ್. ಅದು ಮಾಡೋ ಜಗನ ಸರ್ ಅದು.